ಸರ್ಕಾರದಿಂದ ಥಿಯೇಟರ್ಗಳ ದರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ 200 ರೂಪಾಯಿ ಏಕರೂಪ ದರವನ್ನು ನೀವು ಪಡಿಬೇಕು ಅಂತ ಸರ್ಕಾರ ಈಗಾಗಲೇ ಹೇಳಿದೆ. ಬಟ್ ಈ ವಿಚಾರ ಈಗ ನಿರೀಕ್ಷೆ ಮಾಡಿದಂತೆ ಮಲ್ಟಿಪ್ಲೆಕ್ಸ್ಗಳ ಮಾಲೀಕರು ಅಪಸ್ವರ ಎತ್ತೋದಕ್ಕೆ ಶುರು ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ತೀವ್ರ ಅಸಮಾಧಾನವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ನಿಂದ ಅಸಮಾಧಾನ ವ್ಯಕ್ತ ಆಗ್ತಾ ಇರೋದು. ಸರ್ಕಾರ ದರ ಪರಿಷ್ಕರಣೆ ಬೆನ್ನಲ್ಲೇ ಕೋರ್ಟ್ಗೆ ಅವರು ಮೊರೆ ಹೋಗ್ತಾ ಇದ್ದಾರೆ. ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ನಿಂದ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಏಕರೂಪ ದರದಿಂದ ನಮಗೆ ನಷ್ಟ ಆಗುತ್ತೆ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಈ ಸಂಬಂಧ ಇವತ್ತು ಹೈಕೋರ್ಟ್ನಲ್ಲಿ ಈ ವಿಚಾರ ಹಿಯರಿಂಗ್ ಬರುತ್ತೆ. ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತೆ ಹೈಕೋರ್ಟ್ ಅನ್ನು ತಿಳಿದು ಬರುತ್ತೆ. ಸಾರ್ವಜನಿಕರಿಗೆ ಅನುಕೂಲ ಆಗ್ತಿದೆ ಅಂತ ಹೇಳಿದ್ರು, ಆಮೇಲೆ ಚಿತ್ರೋದ್ಯಮಕ್ಕೆ ಅನುಕೂಲ ಆಗ್ತಿದೆ ಅಂತ ಹೇಳಿದ್ರು. ಬಟ್ ಒಂದು ನಿರೀಕ್ಷೆ, ಸಣ್ಣ ಮಟ್ಟಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಸಹಜವಾಗಿ ಮಲ್ಟಿಪ್ಲೆಕ್ಸ್ಗಳು ಒಪ್ಪಲ್ಲ ಇದಕ್ಕೆ ಅಂತ. ಯಾಕಂದರೆ ಅವರದ್ದು ಅಲ್ಲಿನ ಆ್ಯಂಬಿಯನ್ಸೇ ಬೇರೆ ರೀತಿ ಇರುತ್ತೆ, ಅಲ್ಲಿ ಪ್ರೊವೈಡ್ ಮಾಡುವಂತಹ ಫೆಸಿಲಿಟಿಗಳೇ ಬೇರೆ ರೀತಿ ಇರುತ್ತೆ. ಸಿಂಗಲ್ ಥಿಯೇಟ್ರಿಗೂ ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಗಳಿಗೂ ಅದನ್ನು ಮೇಂಟೈನ್ ಮಾಡೋದಕ್ಕೆ ಭಾಳ ಖರ್ಚು ವೆಚ್ಚನಲ್ಲಿ ಡಿಫ್ರೆನ್ಸ್ ಇರುತ್ತೆ. ಹೀಗಾಗಿ ಇವ್ರು ಕೋರ್ಟಿಗೆ ಹೋಗ್ತಾರೆ ಅಂತ ನಿರೀಕ್ಷೆ ಇತ್ತು. ಆಮೇಲೆ ಇದು ಪಕ್ಕ ಯಾಕೆ ಗೊತ್ತಿತ್ತು ಅಂತಂದರೆ 2018ರಲ್ಲೂ ಒಂದ್ಸಲ ಹಿಂಗೆ ಒಂದೇ ಪ್ರೈಸನ್ನು ಫಿಕ್ಸ್ ಮಾಡ್ತೀವಿ ಅಂತ ಸರ್ಕಾರ ಹೊರಟಿತ್ತು. ಆಗ ಮಲ್ಟಿಪ್ಲೆಕ್ಸ್ಗಳು ಓನರ್ ಯಾರಿದ್ರು ಅವರೆಲ್ಲರೂ ಕೋರ್ಟಿಗೆ ಹೋಗಿದ್ರು, ಆ ನಿರ್ಧಾರವನ್ನು ಕ್ವಾಶ್ ಮಾಡಿಸಿದ್ರು. ಈಗಲೂ ಕೂಡ ಸೇಮ್ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಿದ್ದಾರೆ. ಈ ಬಾರಿ ಏನೆಲ್ಲ ಅಂಶಗಳನ್ನು ಕೋರ್ಟ್ ಗಮನಕ್ಕೆ ತರ್ತಾರೆ, ಆಮೇಲೆ ಸರ್ಕಾರ ತನ್ನ ನಿರ್ಧಾರ ಸರಿ ಇದೆ ಅಂತ ಹೆಂಗೆ ವಾದಿಸ್ಕೊಳ್ಳುತ್ತೆ, ಈ ಸಲ ಅಟ್ಲೀಸ್ಟ್ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನ ನೋಡಬೇಕು. ಈಗಾಗಲೇ ತೆಲಂಗಾಣದಲ್ಲೆಲ್ಲ ನಾವು ನೋಡಿದ್ದೀವಿ, ಏಕರೂಪ ದರವನ್ನು ನಾವು ತರ್ತೀವಿ ಅಂತ ಹೇಳಿದ್ರು, ಅದರ ಪ್ರಕಾರನೇ ನಡ್ಕೊಂಡಿದ್ದಾರೆ. ಅಲ್ಲೂ ಕೂಡ ವ್ಯಾಪಕ ವಿರೋಧ ವ್ಯಕ್ತ ಆಗಿತ್ತು.